ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸೊ ಮೊದಲಿಗೆ ಪೊಂಗಲ್ ಮಾಡೋದಕ್ಕೆ ಅಕ್ಕಿ ನೆನೆಸ್ತಾ ಇದ್ದೀನಿ ಇವಾಗ ನಾನು. ಸೊ ನಾನು ಯೂಸ್ ಮಾಡೋದು ರೆಡ್ ರೈಸಲ್ಲಿ ಪೊಂಗಲ್ ಮಾಡೋಣ ಅಂತ. ಇದು ಸ್ವಲ್ಪ ಹಾರ್ಡಾಗಿರುತ್ತೆ ಅನಿಸ್ತದೆ ಅಲ್ಲ. ಸೊ ಇದನ್ನು ನೆನೆಸ್ಕೊಳ್ಳೋಣ. ಸೊ ನೀರು ಕುದಿಯೋ ಅಷ್ಟೊತ್ತಿಗೆ ಅದು ನೆನೆಯುತ್ತೆ. ಇವಾಗ ದೇವ್ರ ಮನೆಯಲ್ಲೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಎಳ್ಚೆ ಹಣ್ಣು, ಕಡಲೆಕಾಯಿ ಬೀಜ, ಬಾಳೆಹಣ್ಣು, ಕಬ್ಬು, ಒಂದು ಪೀಸ್ ಗೆಣಸು, ಅವರೆಕಾಯಿ, ಸಕ್ಕರೆ ಹೆಚ್ಚು, ಎಳ್ಳೊಂದು ಹಾಕ್ಕೋಬೇಕು ಇದಕ್ಕೆ ಆಮೇಲೆ ಹಾಕೋಣ ಪೂಜೆ ಮಾಡೋ ಟೈಮ್ಗೆ. ಇವಾಗ ನಾನು ಬಂದಿದ್ದು ಮಿಕ್ಕಿದ ಗೆಣಸುಗಳನ್ನ ತೊಗೊಂಡು ಬೇಯಕ್ಕಿಡ್ತೀನಿ. ಇವಾಗ ಕಡಲೆಕಾಯಿ ಎತ್ತಿಟ್ಟಿದ್ದೀನಿ, ಬೇಯಕ್ಕೆ ಹಾಕಬೇಕು. ಮತ್ತು ಅವರೆಕಾಯಿ ಬಿಡಿಸಿಟ್ಟಿದ್ದೀವಿ. ಇಲ್ಲಿ ದುಬೈಯಲ್ಲಿ ನಮ್ಗೆ ಈ ಥರನೇ ಅವರೆಕಾಯಿ ಸಿಗೋದು, ಒಂಥರ ಕೆಂಪಗಿರುತ್ತೆ. ಸೊ ಎಲ್ಲನೂ ಬಿಡಿಸಿದ್ದಾರೆ. ಇದ್ರದ್ದೇ ಹುಳಿ ಆಗುತ್ತೆ. ಇದನ್ನು ಹಾಗೆ ಬೇಯಿಸ್ತೀವಿ. ಗೆಣಸು ಬೇಕು, ಅದನ್ನ ಎತ್ಕೊಳ್ಳೋಣ. ಒಲೆ ಹಚ್ಚೋಣ. ಇದು ನನಗೆ ಎಲ್ಲ ಬೇಗ ಆಗಬೇಕು, ಯಾಕಂದರೆ ಆಫೀಸ್ ಕೆಲಸನೂ ಇರುತ್ತೆ. ಸೊ ಇದು ನಾನು ಇವಾಗ ಕೆಳಗಡೆ ನೀರು ಹಾಕ್ಬಿಟ್ಟು ಕಡಲೆಕಾಯಿ ಹಾಕಿದ್ದೀನಿ. ಕಡಲೆಕಾಯಿ ಬೇಯುತ್ತೆ. ಇದಕ್ಕೆ ಮೇಲೆ ಅದೇ ಹಬೆಯಲ್ಲಿ ಇಲ್ಲಿ ಸೀಮೆ ಬದನೆಕಾಯಿನ ಹೆಚ್ಚು ಹಾಕ್ಕೊಂಡಿದ್ದೀನಿ. ಸೊ ಇದು ನನಗೆ ಈಗ ಪಲ್ಯಕ್ಕಾಗತ್ತೆ. ಸೊ ಇನ್ನೊಂದು ಸ್ವಲ್ಪ ಗ್ಯಾಸ್ ಟೈಮ್ ಉಳಿಸೋಣ ಅಂದ್ಬಿಟ್ಟು ಇದಕ್ಕೆ ಇವಾಗ ಗೆಣಸು ಹಾಕ್ತಿದ್ದೀನಿ. ಸೊ ಇದೆರಡೂ ಬೇಯೋಷ್ಟೊತ್ತಿಗೆ ಕಡಲೆಕಾಯಿ ಬೇಯುತ್ತೆ. ಒಗ್ಗರಣೆ ಹಾಕ್ಬಿಟ್ರೆ ಪಲ್ಯ ಆಯಿತು. ಸೊ ಇದನ್ನೀಗ ಮುಚ್ಚೋಣ. ಕಡಲೆಕಾಯಿಲ್ಲ ಬೇಯಕ್ಕೆ ಇಟ್ಟಿದ್ದಾಯಿತು. ಫಸ್ಟ್ ಇವಾಗ ಪೊಂಗಲ್ ಮಾಡೋಣ, ಯಾಕಂದರೆ ಪ್ರಸಾದಕ್ಕೆ ಬೇಕು. ನಮ್ಮ ಮನೇಲಿ ಪ್ರತಿ ವರ್ಷ ಪೊಂಗಲ್ಗೆ ಹೊಸ ಪಾತ್ರೆ ತರ್ತೀನಿ. ಆ್ಯಂಡ್ ಹೊಸ ಪಾತ್ರೆಯಲ್ಲೇ ಪೊಂಗಲ್ ಮಾಡಿ ಅದನ್ನೇ ದೇವರಿಗೆ ನೈವೇದ್ಯ ಮಾಡ್ತೀನಿ. ಆಗಲೇ ಹೇಳ್ದಂಗೆ ಅಕ್ಕಿ ನೆನೆಸಿದ್ದೀನಿ. ಇವಾಗ ಈ ಹೊಸ ಪಾತ್ರೆನ ಒಂದ್ಸಲಿ ತೊಳೆದುಬಿಟ್ಟು ಇದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೊಂಗಲ್ಗೆ ಇಡೋಣ. ಪೊಂಗಲ್ ಆಗ್ತಾಯಿದೆ ಅಂದಾಗ ಅದಕ್ಕೆ ತಿರ್ಗಾ ಅರಿಶಿನದ ಕೊಂಬಿನ ಎಲೆ ಎಲ್ಲ ಕಟ್ಬಿಟ್ಟು ದೇವ್ರ ಹತ್ರ ಇಡ್ತೀನಿ, ತೋರಿಸ್ತಾ ಹೋಗ್ತೀನಿ. ಓಕೆ, ಈಗ ಪಾತ್ರೆ ಇಟ್ಟಿದ್ದೀನಿ. ಫಸ್ಟ್ ನೀರು ಹಾಕೋಣ. ಸಾರಿಗೆ ನೀರು ಫುಲ್ಲು ಕುದ್ದು ಮೇಲೆ ಇದಕ್ಕೆ ಅಕ್ಕಿ ಮತ್ತು ಹೆಸರುಬೇಳೆನ ಹಾಕ್ತೀನಿ. ಹೀಗೆ ಬೇಯ್ತಾ ಇರುತ್ತೆ. ಆಮೇಲೆ ಬೆಲ್ಲ ಪಾಕ ಥರ ಮಾಡ್ಕೊಂಡು ಅಥವಾ ಇದಕ್ಕೆ ಹಾಕ್ಬಿಟ್ಟು ಮುಕ್ಕಾಲು ಬೆಂದಾಗ ಪಾಕ ಆಗೋವರೆಗೂ ಚೆನ್ನಾಗಿ ಇದು ಮಾಡಿ ತುಪ್ಪದೊಬ್ಬರನ್ನೇ ಹಾಕೋದು. ಈ ಥರನೇ ನಾನು ಪೊಂಗಲ್ ಮಾಡೋದು. ಫುಲ್ ಅಕ್ಕಿ ಮತ್ತು ಹೆಸರುಬೇಳೆ ಬೆಂದಮೇಲೆ 1 ಸ್ಪೂನ್ ಎತ್ತಿಟ್ಕೋತೀನಿ ಖಾರ ಪೊಂಗಲ್ಗೋಸ್ಕರ. ಸೊ ಇದಿವಾಗ ನೀರು ಕುದೀತಾ ಇರಲಿ. ನೆಕ್ಸ್ಟ್ ಇದನ್ನು ಸೊ ಪ್ರತಿ ವರ್ಷ ಗೆಣಸು ಬೇಯಿಸಿದ್ರೆ ಯಾರು ತಿನ್ನಲ್ಲ ನಮ್ಮ ಮನೇಲಿ. ನಾನು ಬೇಯಿಸ್ಬೇಕು ಅಂತ ಬೇಯಿಸ್ತೀನಿ, ಆಮೇಲೆ ವೇಸ್ಟ್ ಆಗುತ್ತೆ. ಅದನ್ನು ಕೂಡ ಖುಷಿ ಪಾತ್ರೆನ. ಸೊ ಅದಕ್ಕೆ ಈ ಸಲ ಒಂದು ಐಡಿಯಾ ಮಾಡಿದ್ದೀನಿ. ಒಬ್ಬಟ್ಟಿಗೆ ನೆನೆಸಿದ್ದೀನಿ. ಸೊ ಮಾಮೂಲಿ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಮಾಡೋದಕ್ಕಿಂತ ಈ ಸಲ ಒಂದು ಸ್ಪೆಷಲ್ ಹೋಳಿಗೆ, ಗೆಣಸಿಂದ ಹೋಳಿಗೆ ಮಾಡ್ತೀನಿ. ಸೊ ಗೆಣಸು ಖಾಲಿಯಾಗುತ್ತೆ ಬೇಯಿಸಿರೋದು, ಸ್ವೀಟು ಆಗುತ್ತೆ ಅಂತ. ಸೊ ಇವಾಗ ನಾನು ಕಣ್ಕನ್ನು ಆಲ್ರೆಡಿ ನೀರಲ್ಲಿ ನೆನೆಸಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಕಲಿಸ್ಬಿಟ್ಟು ನೀರಲ್ಲಿ ನೆನೆಸಿದೆ. ಈಗ ನೀರು ಚೆಲ್ಲಿ ಎಣ್ಣೆಯಲ್ಲಿ ನಾದ್ಕೊತೀನಿ. ಚಿಂತೆ ರಂಗೋಲಿ ಬಿಡ್ತಾರೆ ಅನ್ಸುತ್ತೆ. ನೋಡೋಣ ಏನು ಮಾಡ್ತಿದ್ದೀಯೋ? ರಂಗೋಲಿ ಇಡ್ತಿದ್ದಿ. ರಾಮ ಏನಿದು? ಅಷ್ಟೊಂದು ಇಡಬಾರ್ದು ಕಂದ. ಇದೇನು ಅಂತ ಮಧ್ಯದಲ್ಲಿ ಇಡೋದು ಬಿಟ್ಟು ಸೈಡಲ್ಲಿ ಇಟ್ಟಿದ್ಯಾ? ಸಾಕು, ಅದು ಸುಮ್ಮನೆ ಓಡಾಡ್ಬೇಕಾರೆಲ್ಲ ತುಳಿದು ಹಾಳು ಮಾಡ್ತಾರೆ. 5 ನಿಮಿಷ ಕೊಟ್ಟೆ ಹೋಗೋದು, ಅದಕ್ಕೆ ಸರಿ. ಓಕೆ, ಡನ್. ಈಗ ಇಲ್ಲಿ ಇವಾಗ ಕಡಲೆಕಾಳು ಮತ್ತು ಅವರೆಕಾಯಿ ಹುಳಿಗೆ ಸೊ ಟೊಮೆಟೊ ಹಾಕಿದ್ದೀನಿ. ನನ್ನ ಪಲ್ಯಗಳಿಗೆ ರೆಡಿ ಆಗ್ತದೆ. ಇಲ್ಲಿ ಇವಾಗ ನೀರು ಕುದೀತು ಪೊಂಗಲ್ಗೆ. ಇದಕ್ಕೆ ಅಕ್ಕಿ ಮತ್ತು ಹೆಸರುಬೇಳೆ ಹಾಕೋಣ. ಸುನೀಲ್ ಹೋಗಿದ್ದಾನೆ. ನೀವು ಗಂಟು ಕಟ್ಲೆ ಮಾಡಿದ್ರೆ ಅವ್ನು ಹಾಗೆ ಹೋಗಿ. ಸೊ ಇವಾಗ ಇಲ್ಲಿ ಸೀಮೆ ಬದನೆಕಾಯಿ ಬೆಂದೋಗಿದೆ. ಸೊ ಅದನ್ನು ತೆಕ್ಕೊಂಡ್ಬಿಡ್ತೀನಿ. ಇನ್ನೂ ಗೆಣಸು ಕಡಲೆಕಾಯಿ ಬೇಯ್ತಿರುತ್ತೆ. ಇದಕ್ಕೆ ಇವಾಗ ಕೋಸು ಹಾಕೋಣ. ಸೊ ಇನ್ನೊಂದು ಪಲ್ಯನ ನಮ್ಮದು ರೆಡಿ ಆಗುತ್ತೆ. ಸೊ ಕೋಸು ಬೇಯೋಷ್ಟೊತ್ತಿಗೆ ಇನ್ನೊಂದು ರೌಂಡ್ ಗೆಣಸು ಬೇಯುತ್ತೆ. ಗೆಣಸು ಕಡಲೆಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅಷ್ಟೊಂದು ನಮ್ಮದು 2 ಪಲ್ಯಕ್ಕೂ ರೆಡಿ ಆಗುತ್ತೆ. ಇನ್ನು ಖಾರ ಪೊಂಗಲ್ ಮಾಡೋದಕ್ಕೆ ಒಂದು ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಮತ್ತು ಇಂಗು, ಗೋಡಂಬಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಒಂದು ಒಗ್ಗರಣೆ ಕುಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಕರಗಬೇಕು ಅಂತ ಒಂದು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಪೆಪ್ಪರ್ ಪೌಡರ್ ಯೂಸ್ ಮಾಡ್ತೀನಿ. ಮಕ್ಕಳು ತಿನ್ನೋದ್ರಿಂದ ಇಡೀ ಪೆಪ್ಪರ್ ಹಾಕೋಕ್ಕಾಗಲ್ಲ ನನಗೆ. ಸೊ ಪೆಪ್ಪರ್ ಹಾಕಿ, ಅರಿಶಿನ ಹಾಕಿ, ಮತ್ತು ನಾವು ಬೇಯಿಸಿಟ್ಕೊಂಡಿರೋಂಥ ಕೆಂಪಕ್ಕಿ ಮತ್ತು ಹೆಸರುಬೇಳೆ ಹಾಕಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ಇನ್ನು
ಸ್ವೀಟ್ ಪೊಂಗಲ್ ಮಾಡೋರಿಗೆ ತುಂಬ ಜನ ಹೇಳ್ತಾರೆ ನಮಗೆ ಪ್ರಸಾದ ಥರ ದೇವಸ್ಥಾನದ ಥರ ಟೇಸ್ಟ್ ಬರಲ್ಲ ಅಂತ. ಅದಕ್ಕೊಂದು ಟಿಪ್ ಹೇಳ್ತೀನಿ ನೋಡಿ. ಸ್ವಲ್ಪ ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ ಅಥವಾ ಬಿಳಿ ಕಲ್ಸಕ್ಕರೆ ತಗೊಳ್ಳಿ, ಒಂದು 2 ಏಲಕ್ಕಿ, ಲವಂಗ, ಮತ್ತು ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಜಾಪತ್ರೆ. ಇದಿಷ್ಟನ್ನು ಪುಡಿ ಮಾಡಿ ನಿಮ್ಮ ಸ್ವೀಟ್ ಪೊಂಗಲ್ಗೆ ಹಾಕಿ ನೋಡಿ, ಎಂಥ ಒಳ್ಳೆ ಟೇಸ್ಟ್ ಬರುತ್ತಂದರೆ ನೆಕ್ಸ್ಟ್ ಟೈಮ್ ನೀವೇ ಹಾಕ್ಬೇಕು ಥ್ಯಾಂಕ್ ಯು ಅಂತ ಹೇಳ್ತೀರ. ಸೊ ಫೈನಲಿ ಅಡುಗೆ ಮುಗಿಸಿ, ಅಡುಗೆ ಕಂಪ್ಲೀಟಾಗಿ ಮುಗಿಸಿಲ್ಲ ನಾವು. ಪ್ರಸಾದಕ್ಕೆ ಸ್ವೀಟ್ ಪೊಂಗಲು, ಖಾರ ಪೊಂಗಲ್ಲು ಮಾಡ್ಕೊಂಡಿದ್ದೀನಿ. ಆಮೇಲೆ ಅದೇ ಆಗಲೇ ನೋಡಿದ್ರಲ್ಲ ಪಲ್ಯಕ್ಕೆಲ್ಲ ಮಾಡಿಟ್ಟಿದ್ದೀನಿ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈಗ ಫುಲ್ ಇವಾಗ ಇನ್ನೊಂದು ಸಲ ಕ್ಲೀನಾಗಿ ರೆಡಿಯಾಗಿ ಸೀರೆಗೆ ಉಟ್ಕೊಂಡು ಈಗ ದೇವ್ರ ಪೂಜೆ ಮಾಡಿಬಿಟ್ಟು ಮನೆಯವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಪೊಂಗಲ್ ತಿಂದು ಆಮೇಲೆ ಅಡುಗೆನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇವತ್ತಿನ ಸಂಜೆ ನಾವು ಮಕ್ಕಳಿಗೆ ಎಳ್ಳು ಎರಿತೀವಿ, ಅಂದರೆ ದೃಷ್ಟಿ ಎಲ್ಲ ಹೋಗಲಿ ಅಂತ, ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಮತ್ತೆ ಸಿಗೋಣ. ಸೊ ಪೂಜೆ ಮುಗಿಸಿ ಈಗ ತಿಂಡಿ ತಿಂತಾಯಿದ್ದೀವಿ. ಸ್ವೀಟ್ ಪೊಂಗಲು, ಖಾರ ಪೊಂಗಲು, ಗೆಣಸು, ಕಡಲೆಕಾಯಿ ಬೇಯಿಸಿರೋದು. ಇದು ದೋಕ್ಲ ಆ್ಯಕ್ಚುಲಿ. ಎಲ್ಲರೂ ಅಚಿಂತ್ಯ ಸೇ ಹಾಯ್ ಹೇಳಲ್ಲ. ಸೊ ಇಲ್ಲಿ ತಿಂಡಿ ಆದಮೇಲೆ ಮಕ್ಕಳು ಎಳ್ಳು ಬೆಲ್ಲನ ಪ್ಯಾಕ್ ಮಾಡ್ತಾಯಿದ್ದಾರೆ. ಸಕ್ಕರೆ ಹೆಚ್ಚು ಎಳ್ಳು ಎಲ್ಲ ಹಾಕಿ ಪ್ಯಾಕ್ ಮಾಡಿದ್ರೆ ಸಂಜೆ ಹೋಗಿ ಕೊಡ್ಬೋದು. ಸೊ ತಿಂಡಿ ಎಲ್ಲ ಆಯ್ತು. ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಿದ್ದೀನಿ. ಪಲ್ಯದೆಲ್ಲ ಆಗಲೇ ಆಗಿದೆ. ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ ಇವತ್ತು. ಆಗಲೇ ಹೇಳ್ದಂಗೆ ಗೆಣಸು ನಾನು ಹೇಳಲಿಲ್ವ 3 ಬೇಯಿಸ್ದೆ, ಅಲ್ಲೇ ಬಿಟ್ಟಿದ್ದಾರೆ. ಸುಮ್ಮನೆ ಒಂದೊಂದು ಪೀಸ್ ತಿಂದ್ಬಿಟ್ಟು ಮಕ್ಕಳು ತಿನ್ನಲ್ಲ ಗೆಣಸನ್ನ. ಸೊ ಗೆಣಸಲ್ಲೇ ಇವತ್ತು ಹೋಳಿಗೆ ಮಾಡೋಣ ಅಂತ ಗೆಣಸು ಬೇಯಿಸಿರೋದನ್ನು ಒಂದು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಕಾಯಿ ತುರಿ, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಹೂರ್ಣ ಥರ ಮಾಡಿಕೊಂಡು ಒಬ್ಬಟ್ಟು. ಸೊ ಇದನ್ನೀಗ ಒಬ್ಬಟ್ಟಿಗೆ ಮಾಡ್ಕೊಳ್ಳೋಣ. ಅದಾದಮೇಲೆ ಕೋಸಂಬರಿ ಒಂದು ಮಾಡ್ಕೊಬೇಕು. ಹೆಸರುಬೇಳೆ ನೆನೆಸಿದ್ದೀನಿ. ಕೋಸಂಬರಿ ಮಾಡಿಕೊಂಡ್ರೆ ಬಜ್ಜಿ ಏನು ಮಾಡ್ತೀನಿ ಗೊತ್ತಿಲ್ಲ. ಮಾಡ್ಬೇಕೇನೆ ಬಜ್ಜಿ ಅಥವಾ ವಡೆ ಏನಾದ್ರು. ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್ ಇದೆಯಾ? ಸ್ವೀಟ್ ಕಾರ್ನ್ ಇಲ್ಲ ಇವತ್ತು. ನೋಡೋಣ ಏನು ಮಾಡೋಂತೆ. ನೋಡಿ ಗೆಣಸು ಹಾಕ್ಕೊಂಡಿದ್ದೀನಿ, ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ರೌಂಡ್ ರುಬ್ಬಿ ಇದಕ್ಕೇ ಒಂದು ಅರ್ಧ ಚಿಪ್ ಕಾಯಿನೂ ಹಾಕ್ಕೊಂಡು ರುಬ್ಕೊಂಡು ಹುರ್ಕೋತೀನಿ. ಸೊ ಊಟ ಮಾಡ್ತಿದ್ವಿ. ಕೋಸು ಪಲ್ಯ, ಸೀಮೆ ಬದನೆಕಾಯಿ ಪಲ್ಯ, ಕೋಸಂಬರಿ, ಇದೇನಿದು ಗೋಬಿ, ಗೋಬಿದು ಬೋಂಡ, ಅವರೆಕಾಳು ಸಾರು, ಒಬ್ಬಟ್ಟೆಲ್ಲ ತಿಂದಾಯಿತು. ಯೂಶ್ವಲಿ ಎಲೆ ಹಾಕೊಂಡು ಊಟ ಮಾಡ್ತೀವಿ, ಬಟ್ ಆಫೀಸ್ ಕೆಲಸದ ಪ್ರಯುಕ್ತ ಹಂಗೆ ತಿಂತಾ ಇರೋದು ಇವಾಗ. ಮಕ್ಕಳು ಹೇಳ್ಕೊಡೋಕೆ ಹೋಗಿದ್ದಾರೆ. ಸೊ ಅವ್ರಿಗೆ ದೃಷ್ಟಿ ತೆಗೆಯೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಸಣ್ಣದಾಗೆ ಕಬ್ಬಿನ ಪೀಸ್ಗಳು, ಕಾಯಿನ್ಸು, ಎಳ್ಚೆ ಹಣ್ಣು. ಪ್ರತಿ ಸಲ ಬೋರೆ ಹಣ್ಣು ಸಿಗೋದು ನಮಗೆ, ಬಟ್ ಈ ಸಲ ಎಳ್ಚೆ ಹಣ್ಣೆ ಸಿಕ್ಕಿದೆ ದುಬೈಯಲ್ಲಿ. ಎಳ್ಳು, ಕಡಲೆಕಾಯಿ ಸುಮ್ಮನೆ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಕೆಂಪಾರತಿ ಮಾಡ್ಕೋಬೇಕು ನಮ್ಮ ಮನೇಲಿ. ಡ್ರೆಸ್ ಮಾಡ್ಕೊಂಡಿದ ತಕ್ಷಣ ಕಣ್ಣು ಹೋಗ್ಬಿಡುತ್ತೆ. ತಲೆ ಎತ್ತೆ ನೀನು. ದೃಷ್ಟಿ ನೀವು ಸರ್. ಅಯ್ಯೋ ಬರ್ತೀನಿ ಇರೋ. ಇಲ್ಲಿ ನೋಡಿ, ರೈಟಾಗಿ ಕೂರು. ಮುಂದೆ ನೋಡಿ, ಅಜ್ಜಿ ಮುಂದೆ Another thing with 2 money coins. One there, even one there. ಇಲ್ಲೋಡ ಕಿವಿ ಕೇಳಿಸಲ್ವೋ ಏನು? ಬಾಗುಗು ನಮ್ಗೆ ಅದಕ್ಕೆ ಬೆಳಗ್ಗೆ ಹೊಡೆದಿದ್ದು. ಕೊಡೋ ಕೈ ಕೊಡೋ. ಈ ಕಡೆ ಕಾಲು